ಹಲೋ ಡಿಸೈನರ್ಸ್, ಈ ರೀತಿಯಾದ ಫೋಟೋಸ್ ಅಲ್ಲಿ ರೆಡ್ ಟೋನ್ ರಿಮೂವ್ ಮಾಡೋಕೆ ನೀವು ಕೂಡ ಸ್ಟ್ರಗಲ್ ಮಾಡ್ತಾ ಇದ್ರೆ ಇವಾಗ ಹೇಳೋ ಮಾಹಿತಿ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಹಂಗಾಗಿ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಮೊದಲು ಕಂಟ್ರೋಲ್ ಜೆ ಮಾಡಿ ಲೇಯರ್ ನ ಕಾಪಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಕೆಳಗಡೆ ಅಡ್ಜಸ್ಟ್ಮೆಂಟ್ ಲೇಯರ್ ಅಲ್ಲಿ ಹ್ಯೂ ಸ್ಯಾಚುರೇಷನ್ ಅಡ್ಜಸ್ಟ್ಮೆಂಟ್ ಲೇಯರ್ ನ ತಗೊಳ್ಳಿ. ಇಲ್ಲಿ ಹ್ಯಾಂಡ್ ಟೂಲ್ ಕಾಣುತ್ತೆ. ಈ ಹ್ಯಾಂಡ್ ಟೂಲ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನಿಮ್ಮ ಇಮೇಜ್ ಅಲ್ಲಿ ಎಲ್ಲಿ ರೆಡ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ರೆಡ್ ಆಪ್ಷನ್ ನಿಮಗೆ ಕಾಣುತ್ತೆ. ರೆಡ್ ಆಪ್ಷನ್ ಇಲ್ಲಿ ಸೆಲೆಕ್ಷನ್ ಆದ್ಮೇಲೆ ಹ್ಯೂ ನ ಕಂಪ್ಲೀಟ್ ಆಗಿ ಜಾಸ್ತಿ ಮಾಡ್ಕೊಳ್ಳಿ 180% ವರೆಗೂ. ಅದಾದ್ಮೇಲೆ ಕೆಳಗಡೆ ಹ್ಯೂ ಅಲ್ಲಿ ಏನ್ ಮಾಡಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ರೆಡ್ ಪ್ಯಾಚ್ ಕಂಪ್ಲೀಟ್ ಆಗಿ ನೀವು ಸಪರೇಟ್ ಮಾಡೋವರೆಗೂ ಏನ್ ಮಾಡಿ ಈ ರೀತಿ ಜಾಸ್ತಿ ಮಾಡ್ಕೋಬಹುದು. ಮಧ್ಯದಲ್ಲಿ ಅದಕ್ಕೂ ಏನ್ ಮಾಡ್ತೀನಿ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೋತೀನಿ. ಓಕೆ, ನಂದು ಏನಾಗಿದೆ ಇಲ್ಲಿ ರೆಡ್ ಪ್ಯಾಚ್ ಇದು ಸೆಲೆಕ್ಷನ್ ಆಗಿದೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಿ ಇಲ್ಲಿ ಹ್ಯೂ ಅಲ್ಲಿ ಇದನ್ನ 0% ಇಟ್ಕೊಳ್ಳಿ. 0% ಇಟ್ಕೊಂಡ್ಮೇಲೆ ಸ್ಯಾಚುರೇಷನ್ ಸ್ವಲ್ಪ ಡೌನ್ ಮಾಡಿ. ನಿಮ್ ಇಮೇಜ್ ತಕ್ಕಾಗಿ ನೀವು ಡೌನ್ ಮಾಡಬಹುದು. ನಾನು ನನ್ನ ಇಮೇಜ್ ತಕ್ಕಾಗೆ ಡೌನ್ ಹೆಚ್ಚು ಕಡಿಮೆ ಮಾಡ್ತಾ ಇದ್ದೀನಿ. ಲೈಟ್ನೆಸ್ ಸ್ವಲ್ಪ ಜಾಸ್ತಿ ಮಾಡ್ಕೊಂತೀನಿ, ಸ್ಯಾಚುರೇಷನ್ ಸ್ವಲ್ಪ ಕಡಿಮೆ ಮಾಡ್ಕೊಂಡೆ. ಆಮೇಲೆ ಹ್ಯೂನ ಏನ್ ಮಾಡ್ತೀನಿ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಏನಿತ್ತು ಫೇಸ್ ಮೇಲೆ ಇರೋ ಎಲ್ಲಾ ರೆಡ್ ಟೋನ್ ರಿಮೂವ್ ಆಗಿದೆ. ಇಲ್ಲಿ ಲಿಪ್ಸ್ ಕಲರ್ ಎಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಮಾಸ್ಕ್ ಅಂತ ಇರುತ್ತೆ ಒಂದು. ಸೊ ಈ ಮಾಸ್ಕ್ ಗೆ ಬ್ರಷ್ ಟೂಲ್ ನ ತಗೊಂಡು ಇಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ವೈಟ್ ಇದ್ದಾಗ ಅದ್ರ ಮೇಲ್ಗಡೆ ಇರೋ ಕಲರ್ ಬ್ಲಾಕ್ ಇರಬೇಕು. ಸೊ ಈ ರೀತಿ ಬ್ರಷ್ ಮಾಡಿ ನೀವು ಎಲ್ಲೆಲ್ಲಿ ನಿಮಗೆ ರೆಡ್ ಪ್ಯಾಚ್ ಬೇಕಾಗಿದೆ ಅಲ್ಲಿ ಬ್ರಷ್ ಮಾಡಿದಾಗ ಲಿಪ್ಸ್ ಕಲರ್ ಕಂಪ್ಲೀಟ್ ಆಗಿ ನಿಮ್ಗೆ ಕಾಣುತ್ತೆ. ಸೊ ನೋಡಬಹುದು ಇದು ಬಿಫೋರ್ ಇಮೇಜ್, ಆಫ್ಟರ್ ಇಮೇಜ್. ಈ ರೀತಿಯಾಗಿ ನಾವು ರೆಡ್ ಪ್ಯಾಚ್ ನ ರಿಮೂವ್ ಮಾಡಿದೀವಿ. ಬೇರೆ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಫೋಟೋಗ್ರಫಿ ಮತ್ತು ಎಡಿಟಿಂಗ್ ಬಗ್ಗೆ ಇದೇ ರೀತಿಯ ಹೆಚ್ಚಿನ ಟಿಪ್ಸ್ ಗಾಗಿ ನೀವು ನಮ್ಮ ಪೇಜ್ ನ ಖಂಡಿತ ಫಾಲೋ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿ ಮೂಲಕ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.